ಎಲ್ಲರಿಗೂ ನಮಸ್ಕಾರ. ಇವತ್ತು ಮಹಾರಾಜ ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಹುಟ್ಟಿದ ದಿನ. ಒಡೆಯರ್ ಬಹದ್ದೂರ್ ಅವರು ಹುಟ್ಟಿದ ದಿನ. ನಿಮಗೆಲ್ಲ ಮಹಾರಾಜರ ಹುಟ್ಟಿದ ದಿನದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನೆಲ್ಲ ಹರಿಸಲಿ, ನನ್ನನ್ನು ಸೇರಿಸಿ ಎಲ್ಲರನ್ನು ಹರಿಸಲಿ. ಮಹಾಪ್ರಭುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ಎಲ್ಲ ಕನ್ನಡಿಗರ ಮೇಲೆ ಮಹಾಪ್ರಭುಗಳ ಆಶೀರ್ವಾದ ಇರಲಿ. ಇವತ್ತು ನಾನು ಮಹಾಪ್ರಭುಗಳವರ ಬಾಲ್ಯ, ಅವರು ಜನಿಸಿದ ದಿನ ಅಲ್ವಾ ಇವತ್ತು. ಸೊ ಅವ್ರು ಜನಿಸಿದನ್ನೇ ನಾನಿವತ್ತು ಓದ್ತೀನಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. 1881 ಇಸ್ವಿ ಮಾರ್ಚಿ ತಿಂಗಳು ವಿಕ್ರಮ ಸಂವತ್ಸರದ ಫಾಲ್ಗುಣ ಮಾಸ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಚಿರಸ್ಮರಣೀಯವಾಗಿ ಶೋಭಿಸುವುದಾಗಿದೆ. ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕೈಬಿಟ್ಟು ಹೋಗಿದ್ದ ರಾಜ್ಯಾಡಳಿತ ಸುಮಾರು 50 ವರ್ಷಗಳ ಕಾಲ ಬ್ರಿಟಿಷ್ ಕಮಿಷನ್ ಸ್ವಾಧೀನದಲ್ಲಿದ್ದು ಮತ್ತೆ ಮೈಸೂರು ಸಂಸ್ಥಾನಾಧೀಶ್ವರರ ಕರಗತವಾದುದು ಈ ತಿಂಗಳಿನಲ್ಲಿ. 1881 ಚಾಮರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್ಗೆ, ನಾಲ್ವಡಿ ಪ್ರಭುಗಳ ತಂದೆಗೆ ವಾಪಸ್ ಅಧಿಕಾರ ಕೊಟ್ಟರು ಬ್ರಿಟಿಷ್ನವರು. 1881 ಇವರು ಅಧಿಕಾರಕ್ಕೆ ಬಂದರು. ಮೊದಲ ಪ್ರಜಾಪ್ರತಿನಿಧಿ ಸಭೆ ಆಗ್ಲೇ ನಡೆಸಿದ್ರು 10ನೇ ಚಾಮರಾಜ ಒಡೆಯರು. ಅದನ್ನ ನಾನು ನಿಮ್ಗೆ ಹಿಂದೆ ಹೇಳಿದ್ದೀನಿ. ಸೊ ಇದನ್ನ ನಿಮಗೆ ನಾನು ವಾಪಸ್ ಚಾಮರಾಜ ಒಡೆಯರ್ನ ನಾನು ವಾಪಸ್ ಹಿಂದೆ ಹೇಳ್ತೀನಿ. ಆಯ್ತಾ? 1881 ಇಸವಿಯಲ್ಲಿ ರಾಜಕುಮಾರಿ ಶ್ರೀ ಜಯಲಕ್ಷ್ಮಮ್ಮಣ್ಣಿ ಅವರು ಜನಿಸಿದ ಸಂಗತಿಯನ್ನು ಈ ಹಿಂದೆ ತಿಳಿಸಲಾಗಿದೆ. 1883 ಇಸ್ವಿ ಜೂನ್ ತಿಂಗಳು 8ನೇ ತಾರೀಕು ಸ್ವಭಾನು ನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ತದಿಕೆ ಶುಕ್ರವಾರದ ದಿನ ರಾಜಕುಮಾರಿ ಶ್ರೀ ಕೃಷ್ಣಾಜಮ್ಮಣ್ಣಿ ಅವರು ಜನಿಸಿದರು. ಕೃಷ್ಣಾಜಮ್ಮಣ್ಣಿ ಅಂದ್ರೆ ನಾನು ನೆನ್ನೆ ಹೇಳಿದ್ನಲ್ರಿ, ತೀರ್ಕೊಂಡ್ಬಿಟ್ರು ಅಂತ, ಅಕಾಲ ಮರಣಕ್ಕಿರೋದು PK ಅವರು. ಇವರು PK ಸ್ಯಾನಿಟೋರಿಯಂ ಕಟ್ಟಿಸಿದ್ರಲ್ಲ ಅವರು ಇವರು. ಆಳಿದ ಮಹಾಸ್ವಾಮಿಯವರ ಶ್ರೀಮನ್ ಮಹಾರಾಜ ಶ್ರೀಮನ್ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಬಹದ್ದೂರ್ ಮಹಾಸ್ವಾಮಿಯವರು 1884 ಇಸ್ವಿ ಜೂನ್ ತಿಂಗಳು 4ನೇ ತಾರೀಕು ಶಾಲಿವಾಹನ ಶಕ 1807ನೇ ಸಂವತ್ಸರವಾದ ತಾರಣ ಸಂವತ್ಸರದ ಜ್ಯೇಷ್ಠ ಶುದ್ಧ ಏಕಾದಶಿ ಭಾನುವಾರ ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದರು. ಶ್ರೀ ಚಾಮರಾಜೇಂದ್ರ ಒಡೆಯರವರ ರಾಜ್ಯಭಾರ ವಿಚಕ್ಷಣೆಯನ್ನು ಮೆಚ್ಚಿ ವಿಕ್ಟೋರಿಯಾ ಚಕ್ರವರ್ತಿನಿಯವರು GCSI ಬಿರುದನ್ನು ಕೊಟ್ಟಿದ್ದ ಕಾರಣ ಪುತ್ರೋತ್ಸವದ ಸಂತೋಷವು ಲಭಿಸಿದ್ದಕ್ಕೆ 20 ದಿನಗಳ ಮುಂಚೆ ಆ ಬಿರುದನ್ನು ಕಿಲ್ಲತ್ತನ್ನು ಪಡೆದು ಅವರು ಹರ್ಷಿಸಿದ್ದರು. ಮಹಾಸ್ವಾಮಿಗಳು ನಾಲ್ವಡಿ ಕೃಷ್ಣರಾಜ ಒಡೆಯರು ಹುಟ್ಟೋದಕ್ಕೆ 20 ದಿವಸ ಮುಂಚೆ ಮಹಾರಾಣಿ, ಬ್ರಿಟನ್ ಮಹಾರಾಣಿ 10ನೇ ಚಾಮರಾಜ ಒಡೆಯರ್ಗೆ ಬಿರುದು ಕೊಟ್ಟಿರ್ತಾರೆ. ಸೊ ಅದಾದ 25 ದಿವಸಕ್ಕೆ ನಾಲ್ವಡಿ ಪ್ರಭುಗಳು ಹುಟ್ಟುತ್ತಾರೆ. ಆಯ್ತಾ? ಚಾಮರಾಜೇಂದ್ರ ಒಡೆಯರಿಗೆ ಪುತ್ರೋತ್ಸವವಾದರೆ ಸಾಕೆಂದು ಕೋರುತ್ತಿದ್ದ ರಾಜಭಕ್ತಿಯುತವಾದ ಮೈಸೂರು ಸಂಸ್ಥಾನದ ಪ್ರಜೆಗಳೆಲ್ಲರೂ ಸಂತೋಷ ಭರಿತರಾದರು. 10ನೇ ಚಾಮರಾಜ ಒಡೆಯರ್ಗೆ ಮೊದಲನೇ 2 ಹೆಣ್ಮಕ್ಳೇನೆ, ಜಯಲಕ್ಷ್ಮಮ್ಮಣ್ಣಿ ಅವರು, ಕೃಷ್ಣರಾಜಮ್ಮಣ್ಣಿ ಅವರು. ಸದ್ಯ ಒಂದು ಗಂಡು ಮಗು ಆಗ್ಲಿಪ್ಪ ಅಂತ ಇಡೀ ಮೈಸೂರು ಸಂಸ್ಥಾನ ಕಾಯ್ತಿದ್ದಂತ ಕಾಲದಲ್ಲಿ ಜೂನ್ 4ನೇ ತಾರೀಕು 1884 ಇಸ್ವಿನಲ್ಲಿ ಮಹಾಸ್ವಾಮಿಗಳು ಜನಿಸ್ತಾರೆ, ಈ ಭೂಮಿಗೆ ಬರ್ತಾರೆ, ನಮ್ಮನ್ನೆಲ್ಲ ಉದ್ಧರಿಸ್ತಾರೆ. ನಮ್ಮನ್ನೆಲ್ಲ ಉದ್ಧರಿಸಿದ ದಿನ ಇವತ್ತು ಜೂನ್ 4ನೇ ತಾರೀಕು. ನೋಡ್ರಿ, ಆಗಿನ ಉತ್ಸವ ವೈಭವಗಳಿಂದ ರಾಜಧಾನಿಯೇ ಮಂಗಳಮಯವಾಗಿ ಶೋಭಿಸಿತು. ಮಹಾಸ್ವಾಮಿಯವರು ಜನಿಸಿದ ಶುಭ ದಿನ. ಆ ಸಂತೋಷ ಸಮಾರಂಭದ ಸೂಚನಾರ್ಥವಾಗಿ ಅರಮನೆಯ ಬತೇರಿಯಿಂದ ಕುಶಾಲು ತೂಪುಗಳು ಮೊಳಗಿದವು. ದೇವಾಲಯಗಳಲ್ಲೆಲ್ಲ ಪೂಜೆ ಉತ್ಸವಗಳು ನಡೆದವು. ರಾಜಧಾನಿಯ ಪ್ರಜೆಗಳೆಲ್ಲರೂ ಆ ಶುಭ ದಿನವನ್ನು ಹಬ್ಬದ ದಿನದಂತೆ ಭಾವಿಸಿ ಸಡಗರಪಟ್ಟರು. ಅರಮನೆಯಲ್ಲಿನ ಸಂತೋಷವಂತೂ ಪೂರ್ಣಿಮೆಯ ದಿನದ ಸಮುದ್ರದಂತೆ ಶೋಭಿಸಿತು. ಅರಮನೆಯ ಸೇವಕರು ಬಂಡಿಯಲ್ಲಿ ಸಕ್ಕರೆಯನ್ನು, ಹಣ್ಣುಗಳನ್ನು ತುಂಬಿಕೊಂಡು ನಗರವಾಸಿಗಳಿಗೆ ಹಂಚಿದರು. ನಮ್ಮನೆಗೆ ಹಂಚಿದ್ದಾರೆ, ನಮ್ಮನೆಗೂ ಹಂಚಿದ್ದಾರೆ. ನಮ್ಮನೆಯವರು ಈ ಸಕ್ಕರೆ ತಿಂದಿದ್ದಾರೆ. ನಮ್ಮನೆಯವರು, ನಮ್ಮ ತಂದೆ ತಾಯಿಯವರು ಈ ಸಕ್ಕರೆಯನ್ನ ತಿಂದಿದ್ದೀವಿ. ನಾವೆಲ್ಲ ಎಷ್ಟು ಪುಣ್ಯವಂತರಿ, ಅದಕ್ಕೆ ನಮಗ್ ಜಂಬ. ನನಗೆ ಯಾಕಪ್ಪ ಜಂಬ ಅಂದ್ರೆ ಇಂಥದಕ್ಕೆ. ಬಂಡಿಲಿ ಎಲ್ಲ ಊರಿಗೆಲ್ಲ ಹಂಚಿದ್ರು. ನಮ್ಮನೆ ಎಡು ಬಿದ್ಬಿಟ್ರೆ ನಮ್ಮನೆ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು, ಮೈಸೂರಲ್ಲಿ ಅರಮನೆಯಿಂದ ಎಡು ಬಿದ್ಬಿಟ್ರೆ ನಮ್ಮನೆಗೆ ಬಿದ್ದುಬಿಡ್ತೀನಿ. ನಮ್ಮನೆಗೂ ಎಲ್ಲ ಈ ಸ್ವೀಟ್ ತಂದು ಹಂಚಿದ್ರು ಅಂತ ನಾನು ಹೇಳಕ್ಕೆ. ಆಯ್ತಾ? ಬಂಡಿಗಳಲ್ಲಿ ಸಕ್ಕರೆಯನ್ನು, ಹಣ್ಣು ಹಂಪಲುಗಳನ್ನು ತುಂಬಿಕೊಂಡು ನಗರವಾಸಿಗಳಿಗೆ ಹಂಚಿದರು. ಅರಮನೆಯಲ್ಲಿ ವೈದಿಕರುಗಳಿಗೆ ಭೂರಿ ದಕ್ಷಿಣೆಯು ದೊರೆಯಿತು.
ಶಿಶು ಸಂದರ್ಶನಕ್ಕಾಗಿ ಬಂದ ಅರಸು ಪಂಗಡದ ಮಹಿಳೆಯರಿಗೆಲ್ಲ ಮರದ ಹೊನ್ನು ಎಂಬ ಚಿನ್ನದ ನಾಣ್ಯಗಳನ್ನು ನಜರು ಒಪ್ಪಿಸಿದರು. ಕಾರಾಗೃಹಗಳಲ್ಲಿ ಶಿಕ್ಷೆ ವಿಧಿಸುತ್ತಿದ್ದವರಲ್ಲಿ ಅನೇಕರಿಗೆ ಬಂಧನ ವಿಮೋಚನವಾಯಿತು. ದೀನಾನಾಥರಿಗೆಲ್ಲ ಧನ ಕನಕ ವಸ್ತ್ರಾದಿಗಳು ದೊರೆತು ಹರ್ಷ ಉಂಟಾಯಿತು. ಶಿಶು ಜನನವಾದ 7ನೇ ದಿನ ಸಂಸ್ಥಾನದ ಸಮಸ್ತ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಉತ್ಸವಗಳು ನಡೆದವು. ನಾಮಕರಣದ ದಿನ ರಾಜಧಾನಿಯಲ್ಲಿ ನಗರ ನಿವಾಸಿಗಳಿಗೆ ಅರಮನೆಯಿಂದ ದೇವಸ್ಥಾನಗಳಲ್ಲಿ ಸಮಾರಾಧನೆಯು ನಡೆದು ದಕ್ಷಿಣೆಯು ಲಭಿಸಿತು. ಎಲ್ಲರಿಗೂ ನಗರ ನಿವಾಸಿಗಳಿಗೆಲ್ಲ ದಕ್ಷಿಣೆ ಕೊಟ್ಟರು. ಎಲ್ಲಾರನ್ನು ದೇವಸ್ಥಾನಕ್ಕೆ ಕರೆಸಿ ಊಟ ಭೂರಿ ಭೋಜನ ಹಾಕಿಸಿ ಎಲ್ರಿಗೂ ದಕ್ಷಿಣೆ ಕೊಟ್ಟು ಕಳಿಸಿದ್ರು. ಸಂಸ್ಥಾನದಲ್ಲೆಲ್ಲ ಆನಂದ ಲಹರಿಯು ಉಕ್ಕಿತು. ಚಿಕ್ಕ ವಯಸ್ಸಿನ ವಿದ್ಯಾರ್ಥಿನಿಯರೆಲ್ಲರಿಗೂ ಉಪಾಧ್ಯಾಯಗಳು ಚಾಮೇಂದ್ರ ತನಯನ ನೋಡುವ ಬಂದಿರಿ ಎಂಬ ಹಾಡನ್ನು ಹೇಳಿಕೊಟ್ಟು ಆ ಮಕ್ಕಳು ಉತ್ಸಾಹದಿಂದಲೂ ಸಂತೋಷದಿಂದಲೂ ಹಾಡುವುದನ್ನು ಕೇಳಿ ಹಿಕ್ಕಿದರು. ಒಂದು ಹಾಡೇ ಬರೆದ್ಬಿಟ್ಟಿದ್ರು ಮೇಷ್ಟ್ರುಗಳಾಗ. ಚಾಮೇಂದ್ರ ತನಯನ ನೋಡುವ ಬಂದಿರಿ. ಚಾಮೇಂದ್ರ ಅಂದ್ರೆ 10ನೇ ಚಾಮರಾಜ ಒಡೆಯರು. ಚಾಮೇಂದ್ರ ತನಯ ಅವ್ರ ಮಗನನ್ನ ನೋಡುವ ಬಂದಿರಿ, ಕೃಷ್ಣರಾಜ ಒಡೆಯರ್ನ ನೋಡೋಣ ಬನ್ನಿ ಅಂತ ಹೇಳಿ ಹಾಡು ಬರ್ಕೊಟ್ಟು ಮಕ್ಕಳ ಕೈಲೆಲ್ಲ ಹಾಡಿಸಿ ಸಂತೋಷ ಪಟ್ರಂತೆ. ಅವತ್ತು ರಾಜ ಮತ್ತು ಪ್ರಜೆಗಳ ಸಂಬಂಧ ಹೇಗಿತ್ತು, ಎಷ್ಟು ಹತ್ತಿರವಾಗಿತ್ತು. ನಾವೆಷ್ಟು ಹತ್ತಿರವಾಗಿದ್ವಿ ಮಹಾಸ್ವಾಮಿಗಳಿಗೆ, ಅರಮನೆಗೆ ನಾವೆಲ್ಲ ಎಷ್ಟು ಹತ್ತಿರವಾಗಿದ್ವಿ ರೀ. ಎಷ್ಟು ಚೆನ್ನಾಗಿತ್ತು ನಮ್ಮ ಕಾಲ, ಎಷ್ಟು ಚೆನ್ನಾಗಿ ಬಾಳಿ ಬದುಕುದು ಅಲ್ವಾ. ಮಾತಾಪಿತೃಗಳಿಗೆ ಸರ್ವ ವಿಧದಲ್ಲಿಯೂ ಆನಂದವರ್ಧನನ ನೆರೆಸಿ ವರ್ಧಿಷ್ಣುಗಳಾಗಿದ್ದ ಪುಟ್ಟ ಮಹಾಸ್ವಾಮಿಯವರಿಗೆ ಶ್ರೀ ಕೃಷ್ಣರಾಜೇಂದ್ರ ಒಡೆಯರೆಂದು ನಾಮಕರಣವಾಯಿತು. ಪುಟ್ಟ ಮಹಾಸ್ವಾಮಿಯವ್ರನ್ನ ಅಂತ ಇವರನ್ನ ಪುಟ್ಟ ಮಹಾಸ್ವಾಮಿಯವರು ಅಂತ ಕರೆಯೋರಾಗ. ಆಯ್ತಾ. ಆ ಬಳಿಕ ಕಾಲಕ್ರಮದಲ್ಲಿ ಅರಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಚಾಮುಂಡಿ ಬೆಟ್ಟದ ಮೇಲೆ ಶಿಶುವಿಗೆ ಡೋಲೋತ್ಸವವು ನಡೆಯಿತು. ಡೋಲೋತ್ಸವ ಅಂತ ಒಂದು ಸೇವೆ ಅಮ್ಮನವರಿಗೆ, ಅದನ್ನ ಮಾಡಿಸ್ತಾರೆ. ಅಂದು ಶ್ರೀ ಚಾಮರಾಜೇಂದ್ರ ಒಡೆಯರವರು ಶ್ರೀ ಮಹಾರಾಜ್ಞಿ ವಾಣಿವಿಲಾಸ ಸನ್ನಿಧಾನದವರೊಡನೆ ಮಕ್ಕಳೊಡನೆ ಬಂಧು ಮಿತ್ರ ಪರಿವಾರ ಸಮೇತನಾಗಿ ಚಾಮುಂಡಿ ಬೆಟ್ಟಕ್ಕೆ ದಯಮಾಡಿಸಿ ಕುಲದೇವತೆಯಾದ ಶ್ರೀ ಚಾಮುಂಡೇಶ್ವರಿ ದೇವಿಯವರಿಗೆ ವಿಶೇಷೋತ್ಸವಗಳನ್ನ ಮಾಡಿಸಿ ಸೇವೆಯನ್ನ ಸಲ್ಲಿಸಿದರು. ಡೋಲೋತ್ಸವ ಮಾಡಿಸಿ ಅಮ್ಮನವ್ರಿಗೆ ಬೇಕಾದಂಗೆ ಸೇವೆ ಮಾಡಿಸಿ. ಅಮ್ಮನವ್ರ ಸೇವೆ ಮಾಡಿದವ್ರು ಯಾರು ಉದ್ಧಾರ ಆಗಿಲ್ಲ ಹೇಳ್ರಿ, ನನ್ನಿಂದ ಹಿಡಿದು. ಅಮ್ಮನವರೇ ನಮ್ಮನ್ನೆಲ್ಲ ಶ್ರೀ ಚಾಮುಂಡಿ ತಾಯಿ ನಮ್ನೆಲ್ಲ ಕಾಪಾಡ್ತಾ ಇರತಕ್ಕಂಥ ದೇವತೆ ಅಲ್ವೇನ್ರಿ. ಆ ಬಳಿಕ ಶಿಶುವಿಗೆ ಡೋಲೋತ್ಸವವು ನಡೆಯಿತು. ದೇವಾಲಯದ ಆವರಣದಲ್ಲಿರೋ ಸಂಪಿಗೆ ಮರಕ್ಕೆ ಚಿನ್ನದ ಸರಪಳಿಗಳಿಂದ ರತ್ನ ಖಚಿತವಾದ ಚಿನ್ನದ ತೊಟ್ಟಿಲನ್ನ ಕಟ್ಟಿ ಮಗುವನ್ನ ಮಲಗಿಸಿ ತೂಗಿದರು. ಇವತ್ತಿಗೂ ಇದೆ ರೀ ಅಲ್ಲಿ ಸಂಪಿಗೆ ಮರ. ಅಮ್ಮನವ್ರನ್ನ ನೋಡ್ಕೊಂಡು ನೀವು ಈಚೆ ಬಂದು ಸುತ್ತ ಹಿಂಗ್ ರೌಂಡ್ ಬರ್ತಿರಲ್ಲ, ಆ ರೌಂಡ್ ಬಂದ ತಕ್ಷಣ ನಿಮ್ ಬಲಗಡೆಗೆ ಒಂದು ಮರ ಕಾಣ್ತಲ್ಲ, ಅದೇ ಸಂಪಿಗೆ ಮರ. ಆ ಸಂಪಿಗೆ ಮರಕ್ಕೆ ಚಿನ್ನದ ಸರಪಳಿಯನ್ನ ಕಟ್ಟಿ ಚಿನ್ನದ ತೊಟ್ಟಿಲನ್ನ ತೂಗಿ ಮಹಾಸ್ವಾಮಿಯವ್ರನ್ನ ಅಲ್ಲಿಟ್ಟು ತೂಗಿದರು. ರಾಜವೈಭೋಗ ಅಂದ್ರೆ ಇದೆ ರೀ. ಆ ಮಹಾಸ್ವಾಮಿಯವರು ದೈವಾಂಶ ಸಂಭೂತರಾದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಳೆದ್ ದೊಡ್ಡವರಾದ್ಮೇಲೆ ನಮ್ಮನ್ನ ಪ್ರಜೆಗಳನ್ನ ಅದೇ ರೀತಿ ತೊಟ್ಟಿಲಲ್ಲಿಟ್ಟು ತೂಗಿದ್ರು ಕಣ್ರಿ. ಅವ್ರ ವೈಭವ ಹೇಳಕ್ಕೆ ನನಗೆ 10 ನಾಲಿಗೆ 10 ಬಾಯಿ. ಮಹಾರಾಜರ ವೈಭವ ಹೇಳಕ್ಕೆ ಹೆಂಗೆ ಮಗುವನ್ನು ಮಲಗಿಸಿ ತೂಗಿದರು. ಎಲ್ಲಿ ಇನ್ನೊಂದ್ಸಲಿ ಓದ್ತೀನದ್ನ. ದೇವಾಲಯದ ಆವರಣದ ಸಂಪಿಗೆ ಮರಕ್ಕೆ ಚಿನ್ನದ ಸರಪಳಿಗಳಿಂದ ರತ್ನ ಖಚಿತವಾದ ಚಿನ್ನದ ತೊಟ್ಟಿಲನ್ನ ಕಟ್ಟಿ ಅದರಲ್ಲಿ ಮಗುವನ್ನ ಮಲಗಿಸಿ ತೂಗಿದರು. ಪ್ರಕೃತಿ ಸೌಂದರ್ಯಮಯವಾದ ಚಾಮುಂಡಿ ಬೆಟ್ಟದ ಮೇಲೆ ಆದಿಶಕ್ತಿಯಾದ ಚಾಮುಂಡೇಶ್ವರಿ ದೇವಿಯವರ ದಿವ್ಯ ಸನ್ನಿಧಿಯಲ್ಲಿ ಆ ಉತ್ಸವವು ನಡೆದು ಆನಂದ ಲಹರಿಯ ಬೆಳದಿಂಗಳು ಎಲ್ಲೆಡೆಗಳನ್ನ ಬೆಳಗಿತು. ಶ್ರೀ ಚಾಮರಾಜೇಂದ್ರ ಒಡೆಯರವರು ಶಿಶುವಿನ ಮೊದಲನೆಯ ವರ್ಷ ವರ್ಧಂತ್ಯುತ್ಸವವನ್ನು ವಿಶೇಷ ವೈಭವ ವಿಜೃಂಭಣೆಗಳಿಂದ ನೆರವೇರಿಸಿದರು. ಇದಾದ್ಮೇಲೆ 1 ವರ್ಷ ಆಯ್ತು ಮಗುಗೆ ಅಂತ. ಫಸ್ಟ್ ಬರ್ತ್ಡೇ ಅಂತಿರಲ್ಲ ನೀವು, ಆಗ ಅದನ್ನು ಇನ್ನೂ ಅದ್ದೂರಿಯಾಗಿ ಮಾಡಿದ್ರು. ಮಹಾರಾಜರ ಮೊದಲನೇ ಬರ್ತ್ಡೇನ ಇನ್ನೂ ಅದ್ದೂರಿಯಾಗಿ ಮಾಡಿದ್ರು. ಅವತ್ತು ಅರಮನೆಯಲ್ಲಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಶಿಶುವಿಗೆ ಪ್ರಾತಃಕಾಲ ಮಂಗಳ ಮಜ್ಜನವು ಆದ ಬಳಿಕ ದಿವ್ಯಾಲಂಕಾರವು ನಡೆದು ಅಂಬಾವಿಲಾಸ ತೊಟ್ಟಿಯಲ್ಲಿ ಆರತಿಯೂ ದರ್ಬಾರು ನೆರವೇರಿದವು. ಸಂಸ್ಥಾನದ ಮುಖ್ಯಾಧಿಕಾರಿಗಳನ್ನು ಇತರ ದೊಡ್ಡ ಮನುಷ್ಯರು ಆಹ್ವಾನಿತರಾಗಿ ರಾಜಧಾನಿಗೆ ದಯಮಾಡಿ ಶಿಶು ದರ್ಶನ ಭಾಗ್ಯವನ್ನು ಪಡೆದು ಹರ್ಷಿಸಿದರು. ಎಲ್ರಿಗೂ ಕರೆದು ತೋರಿಸಿದ್ರು ಮಹಾರಾಜರನ್ನ. 1 ವರ್ಷದ ಕೂಸು ಮಹಾರಾಜರು, ಅವ್ರನ್ನ ಕರೆದು ತೋರಿಸಿದ್ರು, ನೋಡಪ್ಪ ಮಗು ಹೇಗಿದೆ. ಸಂಸ್ಥಾನದ ಅಧಿಕಾರಿಗಳೆಲ್ಲ ಬಂದು ನೋಡಿ ಮುಂದಿನ ಮಹಾರಾಜರನ್ನ ನೋಡಿ ಹಿಗ್ತಾರೆ.
ಆ ದಿನ ಸಾಯಂಕಾಲ ರತ್ನ ಖಚಿತವಾದ ಪಲ್ಲಕ್ಕಿಯಲ್ಲಿ ವೈಭವದಿಂದ ಮೈಸೂರು ನಗರದ ಕೋಟೆಯ 4 ಬೀದಿಗಳಲ್ಲಿಯೂ ಶಿಶುವಿನ ಮೆರವಣಿಗೆಯು ನಡೆದು ಪುರಜನರಿಗೆಲ್ಲ ಆನಂದವಾಯಿತು. ರತ್ನ ಖಚಿತವಾದ ಪಲ್ಲಕ್ಕಿಲಿ ಮಹಾರಾಜರನ್ನ 1 ವರ್ಷದ ಕೂಸನ್ನ ಇಟ್ಟು ಊರೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ಇದನ್ನ ನಿಮ್ಗೆ ನಾನು ಹಿಂದೆನೂ ಹೇಳಿದ್ದೀನಿ. ಕೃಷ್ಣದೇವರಾಯ ತನ್ನ ಮಗನಾದಂತ ತಿರುಮಲ ರಾಯನನ್ನ ಇದೇ ರೀತಿ ಮಾಡ್ತಾನೆ. ನಾನು ನಮ್ಮ ವಸುಧೇಂದ್ರ ಅವ್ರ ಸಂದರ್ಶನದಲ್ಲಿ ಅವ್ರು ಹೇಳಿದ್ದಾರೆ ನೋಡಿ, ಇದನ್ನ 7 ತಿಂಗಳಿಗೆ ಹುಟ್ಟಿದಂತ ಮಗುನ ತುಂಬಾ ಈ ತರ ಎಲ್ಲ ಹೋದೋದ್ ಕಡೆ ಎಲ್ಲ ಮೆರವಣಿಗೆ ಮಾಡಿಸಿ ಅದು ಸುಸ್ತಾಗಿ ತೀರ್ಕೊಂಡ್ಬಿಡ್ತು ಅಂತ ವಸುಧೇಂದ್ರ ಅವ್ರನ್ನ ಏನ್ ಹೇಳಿದ್ದಾರೆ ಅದು ಈಗ ನೆನಪು ಬರುತ್ತೆ ಅಲ್ವೇನ್ರಿ? ಇದು ನಮ್ಮ ವಿಜಯನಗರ ಸೀರೀಸ್ ಅಲ್ಲಿ ಅಲ್ವಾ? ಹಂಗೆ ಕೃಷ್ಣದೇವರಾಯರು ಹೇಗೆ ತನ್ನ ಮಗನನ್ನ ಮೆರವಣಿಗೆ ಮಾಡಿದ್ರು, ಹಂಪಿಯಲ್ಲೆಲ್ಲ ಮೆರವಣಿಗೆ ಮಾಡಿದ್ರು, ಹಾಗೆ ಚಾಮರಾಜ ಒಡೆಯರು ತಮ್ಮ ಮಗನಾದಂತ ದೈವಾಂಶ ಸಂಭೂತ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ 1 ವರ್ಷದ ಮಗುವನ್ನ ಬಂಗಾರದ ತೊಟ್ಟಿಲಲ್ಲಿಟ್ಟು, ಬಂಗಾರದ ಪಲ್ಲಕ್ಕಿಯಲ್ಲಿಟ್ಟು ಮೈಸೂರೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ಅಂದ್ರೆ ಜನ ಎಲ್ಲ ನೋಡ್ಲಿ ಅಂತ. ಜನ ಎಲ್ಲ ಅರಮನೆಗೆ ಬಂದು ನೋಡಕ್ಕಾಗಲ್ಲಪ್ಪ, ನೀವೆಲ್ಲ ನಿಮ್ತವಕ್ಕೆ ಕರ್ಕೋಬತ್ತೀನಿ, ಎಲ್ಲರೂ ಬಂದು ನೋಡಿ ಅಂತ ಮೆರವಣಿಗೆ ಮಾಡಿಸ್ತಾರೆ. ನೋಡ್ರಿ, ತ್ರಿನಯನೇಶ್ವರ ಸ್ವಾಮಿ, ವರಾಹ ಸ್ವಾಮಿ, ಪ್ರಸನ್ನ ಕೃಷ್ಣ ಸ್ವಾಮಿ, ಲಕ್ಷ್ಮೀರಮಣ ಸ್ವಾಮಿ ಮುಂತಾದ ದೇವಾಲಯಗಳೆಲ್ಲ ಮೆರವಣಿಗೆ ಹೋಗಿ ಪ್ರಸಾದವನ್ನ ಪಡೆದು ಅರಮನೆಗೆ ಹಿಂತಿರುಗಿತು. ಅವಾಗ ಊರು ಅರಮನೆ ಒಳಗೆ ಇತ್ತಲ್ಲ, ಕೋಟೆ ಒಳಗಡೆನೆ ಊರಿತ್ತಲ್ಲ ಆಗ. ಸೊ ಅಲ್ಲೂ ಎಲ್ಲಾ ದೇವಸ್ಥಾನಗಳಿಗೂ ಹೋಗಿ ಎಲ್ಲ ದೇವಸ್ಥಾನಗಳದ್ದು ಸಂದರ್ಶನ ಮಾಡಿ ಪೂಜೆ ಪ್ರಸಾದ ಎಲ್ಲ ಆಗಿ ವಾಪಸ್ ಬಂತು. 1 ವರ್ಷದ ವರ್ಧಂತಿ ಆದ್ಮೇಲೆ ಶಿಶುವನ್ನು ಮಕ್ಕಳ ಕೈಬಂಡೆಯಲ್ಲಿ ಕುಳ್ಳರಿಸಿ ಊಳಿಗದವರು ಅರಮನೆಯ ಮದನ ವಿಲಾಸ ತೊಟ್ಟಿಯಲ್ಲಿ ಸುತ್ತಾಡಿಸುತ್ತಿದ್ದರು. ಕೈಬಂಡಿ ಅಂದ್ರೆ ಇದು ಮಕ್ಕಳನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗಲ್ವೇನ್ರಿ ಈಗ ನೀವು, ಚಿಕ್ಕದು ಅದನ್ನ ಕೈಬಂಡಿ ಅಂತ ಕರಿಯವ್ರಾಗ. ಅಲ್ಲಿ ಮದನ ವಿಲಾಸ ತೊಟ್ಟಿಲಿ ಮಹಾರಾಜರನ್ನ ಸುತ್ತಾಡ್ಸೋರು ಆಗ. ಆಯ್ತಾ? ಆಗ ಅಲ್ಲಿ ಕಟ್ಟಿದ್ದ ಪಂಜರಗಳ ಒಳಗಿನ ಗಿಳಿಗಳು ಪುಟ್ಟ ಬುದ್ಧಿ ಪರಾಕು ಎಂದು ಹೇಳಿ ತಮ್ಮ ಗೌರವದ ಕಾಣಿಕೆಯನ್ನು ಒಪ್ಪಿಸುತ್ತಿದ್ದವಂತೆ. ನೋಡ್ರಿ, ಗಿಳಿ ಸಾಕಿದ್ರಂತೆ ಅರಮನ್ಲಾಗ. ಇವರು ಮಹಾಸ್ವಾಮಿಗಳು, ಪುಟ್ಟದಾಗಿದ್ದ ಮಹಾಸ್ವಾಮಿಗಳು ಬಂದ್ರೆ ಪುಟ್ಟ ಬುದ್ಧಿ ಅವರಿಗೆ ಬಹುಪರಾಕ್ ಅಂತ ಗಿಳಿಗಳು ಹೇಳ್ತಾ ಇದ್ವಂತೆ. ಕಲ್ಸಿರ್ತಾರೆ ಅಲ್ವಾ? ಗಿಳಿಗಳು ಮಾತಾಡ್ತಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ. ಆ ಗಿಳಿಗಳಿಗೆ ಆ ರೀತಿ ಟ್ರೈನ್ ಮಾಡಿ ಮಹಾಸ್ವಾಮಿಗಳು ಬರುವಾಗ ಪುಟ್ಟ ಬುದ್ಧಿ ಅವರಿಗೆ ಪರಾಕ್ ಅಂತ ಹೇಳ್ತಾ ಇದ್ರು. ಮಹಾರಾಜ ಅಂದ್ರೆ ಮಹಾರಾಜ ರೀ, ಸಾಮಾನ್ಯರೇ ಇದ್ರಿ. ಮಹಾರಾಜರು ಅಂದ್ರೆ ಸಾಮಾನ್ಯ ಏನ್ರಿ ಅಲ್ವೇನ್ರಿ? ನೋಡ್ರಿ, ಹೇಳ್ತಾ ಇದ್ರೆ ಎಷ್ಟು ವೈಭವ ನೋಡ್ರಿ. ಅಕ್ಕಂದಿರಿಬ್ಬರು ಸಂತಸದಿಂದ ಅವರನ್ನ ಬಂಡಿಯಲ್ಲಿ ಕೂರಿಸಿ ಸುತ್ತಾಡಿಸ್ತಾ ಪ್ರೀತಿ ತೋರಿ ನಲಿದಾಡ್ತಾ ಇದ್ರು. ಒಂದೊಂದ್ ಸಾರಿ ಊಳಿಗದವರು ಗಾಳಿ ಸವಾರಿಗಾಗಿ ಮಹಾಸ್ವಾಮಿಗಳನ್ನು ಮೈಸೂರು ನಗರದ ರಾಜಬೀದಿಗಳಲ್ಲಿಯೂ ಇತರ ಸ್ಥಳಗಳಲ್ಲಿಯೂ ಕರೆದೊಯ್ದಾಗ ಸಾಯಂಕಾಲದ ವೇಳೆ ನಗರ ನಿವಾಸಿಗಳೆಲ್ಲರೂ ಯುವರಾಜ್ ಸಂದರ್ಶನದಿಂದ ಹರ್ಷಿಸಿದ್ದರು. ಗಾಳಿ ಸವಾರಿ ಅಂದ್ರೆ ಅರಮನೆ ಬಿಟ್ಟು ಈಚೆ ಹೋಗೋರು ಒಂದೊಂದ್ಸಲಿ ಯೂನಿವರ್ಸಿಟಿ ಆ ಕಡೆ ಈ ಕಡೆ ಅಂದ್ರೆ ಆ ಜಾಗ, ಅವಾಗ ಯೂನಿವರ್ಸಿಟಿ ಇರ್ಲಿಲ್ಲ. ಈ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಅದೇನಿದೆ ಅಲ್ಲೆಲ್ಲ ಸುತ್ತಾಡ್ಸೋ ಅಂತ ಸಂದರ್ಭಕ್ಕೆ, ಆಮೇಲೆ ಫೈರ್ ಬ್ರಿಗೇಡ್ ಅವೆಲ್ಲ ಏನಿದೆ ಅಲ್ಲೆಲ್ಲ ಸುತ್ತಾಡ್ಸೋ ಅಂತ ಸಂದರ್ಭಕ್ಕೆ ಎಲ್ಲ ಪ್ರಜೆಗಳು ನಿಂತ್ಕೊಂಡು ನೋಡ್ಕೊಂಡು ಮಹಾರಾಜರನ್ನ ನೋಡಿ ಹರ್ಷ ಪಡೋರು, ಎಲ್ಲ ಸಂತೋಷ ಪಟ್ಟಾದ್ಮೇಲೆ ವಾಪಸ್ ಬರುವಾಗ ಅರಮನೆಯ ದ್ವಾರದಲ್ಲಿ ದೀವಟಿಗೆ ಸಲಾಮು ಮುಂತಾದ ರಾಜಮರ್ಯಾದೆಗಳು ನಡೀತಾ ಇದ್ವು. ದೀವಟಿಗೆ ಸಲಾಂ ಮಾಡ್ತಾ ಇದ್ರು. ಈ ದೀವಟಿಗೆ ರಾಮೇನಹಳ್ಳಿ ಅಂತ ನಾನು ಹೇಳಿದ್ವೇನ್ರಿ, ಇಲ್ಲಿ ದೀಪಾಂಜಲಿ ನಗರದ ದೀವಟಿಗೆ ರಾಮೇನಹಳ್ಳಿ, ಅಲ್ಲಿ ದೀವಟಿಗೆ ಸಲಾಮು ನಡೀತಾ ಇತ್ತು. ಯಾರಿಗೆ? ಚಾಮರಾಜ ಒಡೆಯರ್ಗೂ ಅಲ್ಲಿ ದೀವಟಿಗೆ ಸಲಾಂ ನಡೆದು ದೀವಟಿಗೆ ಕೊಡ್ತಾ ಇದ್ರು ಅವ್ರಿಗೆ. ಆ ದೀವಟಿಗೆ ಕೊಟ್ಮೇಲೆ ಅವ್ರು ಮುಂದಕ್ಕೆ ಅರಮನೆಗೆ ಹೋಗ್ತಾ ಇದ್ರು. ಅದಕ್ಕೆ ದೀವಟಿಗೆ ರಾಮೇನಹಳ್ಳಿ ಅಂತ ಅದ್ರ ಹೆಸರಿತ್ತು. ದೀವಟಿಗೆ ರಾಮೇನಹಳ್ಳಿ ಹೋಗಿ ಇವಾಗ ದೀಪಾಂಜಲಿ ನಗರ ಆಗಿದೆ. ಇವತ್ತಿಗೂ ಅಲ್ಲಿ ಆ ದೀವಟಿಗೆ ಸಲಾಂ ಹಾಕುವಂತ ವಂಶಸ್ಥರು ಇವತ್ತಿಗೂ ನಮ್ ದೀಪಾಂಜಲಿ ನಗರದಲ್ಲಿ ಇದಾರ್ರಿ. ಚಾಮರಾಜ ಒಡೆಯರ್ಗೆ ದೀವಟಿಗೆ ಸಲಾಂ ಹಾಕ್ತಿದ್ರಲ್ಲ ಅದು. ಸೊ ಮಹಾರಾಜರಿಗೆ ಎಲ್ಲ ಬಂದ್ಮೇಲೆ ಈ ದೀವಟಿಗೆ ಸಲಾಂನ ಹಾಕ್ತಾ ಇದ್ರು. ಅರ್ಥ ಆಯ್ತಾ? ಆಮೇಲೆ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಆಯ್ತಾ? ಮಗುಗೆ 2 ವರ್ಷ ತುಂಬಿದ ಮೇಲೆ ಕೈಬಂಡಿಯನ್ನ ಕೂರ್ಸೋದನ್ನ ನಿಲ್ಸಿ ಕುದುರೆ ಮೇಲೆ ಕೂರಿಸಿ ಉಳಿದವರು ನಿಧಾನವಾಗಿ ಸುತ್ತಕ್ ಶುರು ಮಾಡಿದ್ರು. 2 ವರ್ಷ ಆದ್ಮೇಲೆ ಕುದುರೆ ಮೇಲೆ ಕೂರ್ಸ್ಕೊಂಡು ಅವ್ರಿಗೆ ಆ ಕಡೆ ಈ ಕಡೆ ಕೈ ಇಟ್ಕೊಂಡು 2 ವರ್ಷದ ಮಗುನ ಕುದುರೆ ಮೇಲೆ ಪ್ರಾಕ್ಟೀಸ್. ಅಲ್ಲೇ ಅರಮನೆ ಒಳಗಡೆ ಅಲ್ಲೇ ಚಿಕ್ಕ ರೌಂಡು. ಆಯ್ತಾ? ಆಗ ಚಿತ್ರವನ್ನಾಗಲಿ ಕಾಗದವನ್ನಾಗಲಿ ಪುಸ್ತಕ ತೋರಿಸ್ಬಿಟ್ರೆ ಮಗುಗೆ, ನಾಲ್ವಡಿ ಪ್ರಭುಗಳಿಗೆ ಪುಸ್ತಕ ತೋರಿಸ್ಬಿಟ್ರೆ ಬೇರೆಲ್ಲ ಬಿಟ್ಬಿಟ್ಟು ಪುಸ್ತಕನೇ ನೋಡ್ತಿತ್ತಂತೆ ಮಗುವಾಗ. ಬೇರೆಲ್ಲ ಬಿಟ್ಬಿಡೋದಂತೆ, ಪುಸ್ತಕನೇ ನೋಡೋದಂತೆ ಮಗು ರೀ. ಪುಸ್ತಕವನ್ನೇ ತೀವ್ರಾಸಕ್ತಿಯಿಂದ ದೃಷ್ಟಿಸಿ ನೋಡುತ್ತಿದ್ದನನ್ನು ಕಂಡ ಮಹಾರಾಜ ಚಾಮರಾಜ ಒಡೆಯರ್ ದಂಪತಿಗಳು ಆನಂದದಿಂದ ಹಿಗ್ಗುತ್ತಿದ್ದರು. ಮಹಾರಾಜರ ಬಗ್ಗೆ ಹೇಳ್ತಾ ಇದ್ರೆ
ಅದು ಒಂಥರ ನಮಗೆ ಹೆಂಗೆ ಅಂದ್ರೆ ಹಂಗೆ. ಅದು ಇನ್ನೊಂದ್ ಚೂರು ಹೇಳ್ತೀನಿ, ಇದು ಸಿಕ್ಕಾಪಟ್ಟೆ ಇದೆ, 600 ಪೇಜ್. ಇನ್ನೂ ಹೇಳ್ತೀನಿ. 3 ವರ್ಷ ತುಂಬುವ ವರ್ಷಕ್ಕೆ ಪುಟ್ಟ ಮಹಾಸ್ವಾಮಿ ಅವರಿಗೆ ಚೆನ್ನಾಗಿ ಮಾತನಾಡುವ ಸಾಮರ್ಥ್ಯವೂ ಓಡಾಡುವ ಸಾಮರ್ಥ್ಯವೂ ಬಂದು 3 ವರ್ಷದ ಮಗು ಚೆನ್ನಾಗಿ ಮಾತಾಡ್ತಿತ್ತು, ಓಡಾಡ್ತಿತ್ತು. ಆಗ ಕುದುರೆ ಮೇಲೆ ಕೂತ್ಕೊಂಡು ಸುತ್ತಾಡ್ಸೋದು, ಎಚ್ಚರಿಕೆಯಿಂದ ಹಿಡ್ಕೊಂಡು ಕರಿಕಲ್ ತೊಟ್ಟಿಲ್ ಸುತ್ತಾಡ್ಸೋದು ಪ್ರಾರಂಭವಾಯಿತು. ಆಗ ಚಾಮರಾಜ ಒಡೆಯರು ಆಗಾಗ ಮಾಡ್ತಿದ್ದಂತೆ. ಅವ್ರ ಅಪ್ಪಾಜಿ ಅವರು ಚಾಮರಾಜ ಒಡೆಯರು ಮಗನ್ ಕೂರ್ಸ್ಕೊಂಡು ನಡ್ಸ್ಕೊಂಡು ಹೋಗೋದು, ಮಾಡ್ಕೊಂಡು ಹೋಗೋದು. ಸೊ ಮಗುವಿನ ಅಲಂಕಾರವು ಮನೋಹರವಾಗಿರುತ್ತಿತ್ತು. ಬಿಳಿಯ ಪೈಜಾಮವನ್ನು ಹಾಕಿ ಕಿಂಕಾಪಿನ ಅಂಗಿಯನ್ನು ತೊಡಿಸಿ ಅಂಗಿಗೆ ಚಿನ್ನದ ಗೆಜ್ಜೆಯ ಸರವನ್ನು ಹಾಕಿ ಹೊಳೆದಿರ್ತಿದ್ದರು. ಅದರ ಮೇಲೆ ಜನಿವಾರದ ಸರ ಅಂತ ಮಹಾಸ್ವಾಮಿಗಳು ಹಾಕ್ತಾರೆ. ಈ ಫೋಟೋದಲ್ಲಿ ನೋಡಿ, ಜನಿವಾರದ ಸರ ಹಿಂಗಿದೆ. ಆ ಜನಿವಾರದ ಸರವೆಂಬ ರತ್ನ ಖಚಿತವಾದ ಹಾರವನ್ನು ಹಾಕಿ ತಲೆಗೆ ಕಲಾಪತ್ತಿನ ಟೋಪಿಯನ್ನಿಟ್ಟು ಅಲಂಕರಿಸುತ್ತಿದ್ದರು. ಕೊರಲಲ್ಲಿ 2 ಎಳೆಯ ಮುತ್ತಿನ ಕಂಠಿಯು, ಕಿವಿಗಳಲ್ಲಿ ವಜ್ರದ 10 ಕಣಕು ಶೋಭಿಸುತ್ತಿದ್ದವು. ಮಗುವಿಗೆ ಜಡೆಯನ್ನು ಹೆಣೆದು ಹೂ ಮುಡಿಸಿ ಹಣೆಗೆ ಬೆಳಗಿನ ವೇಳೆಯಲ್ಲಿ ಕುಂಕುಮದ ಬೊಟ್ಟನ್ನು, ಮಧ್ಯಾಹ್ನದ ವೇಳೆಯಲ್ಲಿ ಸಾದಿನ ಬೊಟ್ಟನ್ನು ಇಡುತ್ತಿದ್ದರು. ಅರಮನೆಯಲ್ಲಾಗಲಿ ಅರಮನೆಯ ಹೊರಗೆ ಬಂದಾಗಲಾಗಲಿ ಜನರು ಮುಜುರೆ ಮಾಡಿದರೆ ಪ್ರತಿಯಾಗಿ ಕೈ ಮುಗಿಯುವುದು ಮಹಾಸ್ವಾಮಿಯವರಿಗೆ ಕೇವಲ ಚಿಕ್ಕಂದಿನಿಂದಲೂ 2 ವರ್ಷ ಮಗುವಾಗಿದ್ದಿಂದಲೂ ಅಭ್ಯಾಸವಾಗಿದ್ದಿತು. ನೋಡ್ರಿ, ಯಾರು ಜನ ಬಂದು ಮುಜುರೆ ಮಾಡಿದ್ರೆ, ನಜರ್ ಒಪ್ಸಿದ್ರೆ ಮಹಾಸ್ವಾಮಿ ಮಗು ಕೈ ಮುಗಿತಾ ಇತ್ತಂತಾರೆ ವಾಪಸ್. ನೋಡಮ್ಮ, ಇದೇ ಅಲ್ವೇನ್ರಿ ಸಂಸ್ಕಾರ, ಇದೇ ಅಲ್ವೇನ್ರಿ ಸನ್ನಡತೆ, ಇದೇ ಅಲ್ವೇನ್ರಿ ಒಬ್ಬ ರಾಜನಿಗೆ ಇರ್ಬೇಕಾದಂತ ಗುಣ. ಎಷ್ಟು ಹೊಗಳಿದ್ರು ಮಹಾಸ್ವಾಮಿಗಳನ್ನ ಸಾಲದು ಅಲ್ವೇನ್ರಿ? ಎಷ್ಟು ಹೊಗಳಿದ್ರು ತಾನೇ ಸಾಲುತ್ತೆ ರೀ. ಮತ್ತೊಮ್ಮೆ ನಾಲ್ವಡಿ ಪ್ರಭುಗಳ ಜನ್ಮ ಜಯಂತಿಯ ಶುಭಾಶಯಗಳು. ತಾಯಿ ಚಾಮುಂಡಿ ನಿಮ್ನೆಲ್ಲ ಬಹಳ ಸುಖವಾಗಿಟ್ಟಿರ್ಲಿ. ಮಹಾಪ್ರಭುಗಳ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ನಾಳೆಯಿಂದ ಮತ್ತೆ ಮುಂದುವರಿಸ್ತೀನಿ. ಎಲ್ಲಿಂದ ಅಂದ್ರೆ 10ನೇ ಚಾಮರಾಜ ಒಡೆಯರ್ಗೆ ಅಧಿಕಾರ ಸಿಗುತ್ತಲ್ಲ 1881 ಅವಾಗಿಂದ ಏನೇನಾಯ್ತು ಅಂತ ಮುಂದಕ್ಕೆ ಬಂದು, ಯಾಕಂದ್ರೆ ಮೊದಲು ಚಾಮರಾಜ ಒಡೆಯರು ಅವರು ದೈವಾಧೀನರಾದ್ಮೇಲೆ ರೀಜೆಂಟ್ ಅವ್ರ ತಾಯಿ ಅವರು ವಾಣಿವಿಲಾಸ ಸಂವಿಧಾನ, ನಾಲ್ವಡಿ ಪ್ರಭುಗಳ ತಾಯಿ, ಅವ್ರಾದ್ಮೇಲೆ ನಾಲ್ವಡಿ ಪ್ರಭುಗಳು ಅವ್ರ ಆಡಳಿತ. ಇದು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ. ಒಂದೇ ಸರಿ ಮೈಸೂರದ ಇತಿಹಾಸ ನಿಮ್ಗೆ ಈ 1881 to 1940 ನಿಮ್ಗೆ ಸಿಕ್ಕಾಗುತ್ತೆ. ಆಯ್ತಾ? ಆಮೇಲೆ ಜಯಚಾಮರಾಜ ಒಡೆಯರ್ನ ಹೇಳೋಣ. ಅದು ಇನ್ನೊಂದು ಅದ್ಭುತ ಆಗ್ಬೋದಲ್ವಾ? ಎಲ್ರಿಗೂ ಶುಭಾಶಯ. ನಾಲ್ವಡಿ ಪ್ರಭುಗಳ ಜನ್ಮ ಜಯಂತಿ ಶುಭಾಶಯ.